Respected. Good morning. Okay, okay, okay. Thank you. Please. Respected dignitaries on the dais, off the dais, respected teachers, and my dear children. We all know that today is World Eye Donation Day. It is my great pleasure to be here in KLE Mahadevappan Munavalli School, Gokak, to speak on Eye Donation Day. Not only to speak, to create some kind of awareness among you all. What is eye donation actually? Eye donation is nothing but donation of our eyes after our death, so that it can give some light to some blind people. Why we need to celebrate this eye donation day? The purpose, the reason should be there. The purpose is just to create awareness. So many people are not aware only. ನಮ್ಮ ಕಣ್ಣನ್ನು ದಾನ ಮಾಡ್ಬೋದು ಅಂತ ಅವ್ರಿಗೆ ಗೊತ್ತೂ ಇಲ್ಲ. ದಾನ ಯಾಕೆ ಮಾಡಬೇಕು ಅಂದ್ರೂ ಗೊತ್ತಿಲ್ಲ. ಬ್ಲಡ್ ಡೊನೇಷನ್ ಮಾಡುವಂತಂದರೆ ಎಲ್ಲರೂ ಮಾಡ್ತಾರೆ, ಬಟ್ ಕಣ್ಣು ದಾನ ಮಾಡುವಂತಂದರೆ ಯಾರೂ ಮಾಡೋಕ್ಕಿಲ್ಲ, ಯಾರು ಮುಂದೆ ಬರೋಂಗಿಲ್ಲ. ಯಾಕಂತಂದ್ರೆ ಸ್ವಲ್ಪ ಮಿಸ್ಕನ್ಸೆಪ್ಷನ್ಸ್, ದೇರ್ ಆರ್ ಸಮ್ ಮಿಸ್ಕನ್ಸೆಪ್ಷನ್ಸ್ ಇನ್ ದ ಪೀಪಲ್. ಮೇನ್ ಕನ್ಸೆಪ್ಷನ್ ಇಸ್ ಏನೋ ನಾನು ಕಣ್ಣು ದಾನ ಮಾಡಿದರೆ ಕಣ್ಣು ಫೇಸ್ ಡಿಸ್ಫಿಗರ್ ಆಗುತ್ತೆ, ಚೆಂದ ಕಾಣೋಂಗಿಲ್ಲ, ಏನೋ ಬಿಗೇರ್ಡ್ ಲುಕ್ ಬರುತ್ತೆ, ಆ ಥರ ಎಲ್ಲ ಮಿಸ್ಕನ್ಸೆಪ್ಷನ್ಸ್ ಇರ್ತಾವೆ. ಇನ್ನೊಂದು ರೀಸನ್ ಅಂತಂದರೆ ಮುಂದಿನ ಜನ್ಮ ನಾನು ಹುಟ್ಟಿ ಬಂದರೆ, ಮರು ಜನ್ಮದಲ್ಲಿ ಬಂದರೆ ನಾನು ಫುಡ್ಡಾಗಿ ಹೋಗ್ತೀನಿ, ನನ್ನ ಕಣ್ಣು ಇರೋಂಗಿಲ್ಲ ಅಂತ ಒಂದು ಮಿಸ್ಕನ್ಸೆಪ್ಷನ್ ಇರುತ್ತೆ ಎಲ್ಲರಿಗೆ. ಅದು ಹಾಗೇನೂ ಇರೋಂಗಿಲ್ಲ. ಇನ್ನೂ ಒಂದು ಏನಂದರೆ, ಇನ್ನು ಹಳ್ಳಿಯೆಲ್ಲ ಹೋದರೆ ಹೇಳ್ತಾರೆ, ನಾನು ಸತ್ತ ಮೇಲೆ ನನ್ನ ಮೇಲೆ ಹೋಗ್ತೀನಲ್ಲ, ಸ್ವರ್ಗಕ್ಕೆ ಹೋಗ್ತೀನೋ ನಷ್ಟಕ್ಕೆ ಹೋಗ್ತೀನೋ ಗೊತ್ತಿಲ್ಲ. ಸ್ವರ್ಗಕ್ಕೆ ಅಲ್ಲಿ ಹೋದಾಗ ನಾನು ಅಲ್ಲಿ ಹೋದ್ಮೇಲೂ ನಾನು ದೇವ್ರನ್ನ ಕಾಣಬೇಕು ಅಂತ ಸ್ವಲ್ಪ ಜನ ಅನ್ಕೊತಾರೆ. ಆ ದೇವರು ನೀವು ಹಂಗಾದ್ರೂ ದೇವರು ನಿಮ್ಗೆ ನೋಡೋಂಗಿಲ್ಲ. ನೀವು ಇಲ್ಲಿ ಐ ಡೊನೇಷನ್ ಮಾಡಿದರೆ ದ ಗಾಡ್ ವಿಲ್ ಡೆಫಿನೆಟ್ಲಿ ಅಪ್ರಿಷಿಯೇಟ್ ಯುವರ್ ವರ್ಕ್. ಸೊ ಬೆಟರ್ ಟು ಡೊನೇಟ್ ಯುವರ್ ಐಸ್ ಆ್ಯಂಡ್ ದೆನ್ ಗೋ. ಹಂಗೆ ಮಾಡಿದ್ರೆ ಗ್ಯಾರಂಟಿ ಸ್ವರ್ಗಕ್ಕೆ ಹೋಗ್ತೀವಿ. ಸೊ ಈಗ ನಾವು ಸ್ಟ್ಯಾಟಿಸ್ಟಿಕ್ಸ್ ಹೇಳಬೇಕು ಅಂತಂದರೆ, ವಿ ಹ್ಯಾವ್ ಅ ಹ್ಯೂಜ್ ಪಾಪ್ಯುಲೇಷನ್ ಇನ್ ಅವರ್ ಇಂಡಿಯಾ. in 2020 ಒಳಗೆ ನೋಡಬೇಕಾದ್ರೆ ಮೋರ್ ದನ್ 138 crores. ಇಟ್ ಇಸ್ ಆಲ್ರೆಡಿ ಕ್ರಾಸ್ 138 crores. ಆ 138 crores ಅಲ್ಲಿ 12 million people are blind. Both eyes are blind. Among 12 million people, 4 million people are corneal related blindness. ಪೂರಾ ಕಂಪ್ಲೀಟ್ ಬ್ಲೈಂಡ್ನೆಸ್ ಅನ್ನು ನಾವು ರಿವರ್ಸಿಬಲ್ ಇಲ್ಲ, ಇಟ್ ಈಸ್ ಇರಿವರ್ಸಿಬಲ್. ಕಾರ್ನಿಯಲ್ ರಿಲೇಟೆಡ್ ಬ್ಲೈಂಡ್ನೆಸ್ ಏನಿರ್ತಾವಲ್ಲ ಅದನ್ನು ಇಟ್ ಕ್ಯಾನ್ ಬಿ ರಿವರ್ಸಿಬಲ್. ಸೊ ಕಾರ್ನಿಯಲ್ among 4 million people, 1 million are children. ಸೊ ದ ರಿವರ್ಸಿಬಲ್ ಕಾಸಸ್ ಏನಲ್ಲ ಅದನ್ನು ಟ್ರೀಟ್ ಮಾಡಿದ್ರೆ ರಿವರ್ಸಿಬಲ್ ಆಗ್ತದೆ. ಸೊ ಹೆಂಗೆ ರಿವರ್ಸ್ ಮಾಡೋದು? ಯಾರಾದರೂ ಡೊನೇಟ್ ಮಾಡಿದ್ರೆ ನೆಕ್ಸ್ಟ್ ವಿ ಕ್ಯಾನ್ ಟ್ರಾನ್ಸ್ಪ್ಲಾಂಟ್ ಆ್ಯಂಡ್ ಗಿವ್ ಸಮ್ ಸೈಟ್ ಟು ಪೀಪಲ್. ಸೊ ಸ್ಟ್ಯಾಟಿಸ್ಟಿಕ್ಸ್ ನೋಡ್ಬೇಕಂತಂದರೆ, ಓನ್ಲಿ ವಿ ಹ್ಯಾವ್ 450 ಐ ಬ್ಯಾಂಕ್ಸ್ ಥ್ರೂಔಟ್ ಅಕ್ರಾಸ್ ದ ಇಂಡಿಯಾ. 450 ಓನ್ಲಿ 20,000 ಪ್ಲಸ್ ಐಸ್ ಆರ್ ಕಲೆಕ್ಟೆಡ್ ಪರ್ ಇಯರ್. ಅಂದರೆ ಆನ್ ಎನ್ ಅವರೇಜ್ ಒನ್ ಐ ಬ್ಯಾಂಕಲ್ಲಿ ಓನ್ಲಿ 50 ಐಸ್ ಆರ್ ಗೆಟಿಂಗ್ ಕಲೆಕ್ಟೆಡ್ ಪರ್ ಇಯರ್. ಇಟ್ ಈಸ್ ವೆರಿ ಲೆಸ್ ಇನ್ ನಂಬರ್. ಆ್ಯಕ್ಚುಲಿ ನೋಡಬೇಕು ಅಂತಂದರೆ 1:10. ದೇರ್ ಇಸ್ ಎ ಹ್ಯೂಜ್ ಗ್ಯಾಪ್ ಬಿಟ್ವೀನ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್. ಸಪ್ಲೈ ಒಂದಿದ್ರೆ ರಿಸೀವರ್ 10 ಪೀಪಲ್ ಅದ. ಸೊ 10 ಮಂದಿಗೆ ಬ್ಲೈಂಡ್ನೆಸ್ ಐತಿ, ಬಟ್ 1 person ಈಸ್ ಡೊನೇಟಿಂಗ್. ಸೊ ದಿಸ್ ಶುಡ್ ಬಿ, and this ratio is keep increasing day by day, and the small gesture from all of us will definitely can bring down this gap. ಹೇಳಬೇಕು ಅಂತಂದರೆ ಆಮೇಲೆ ಬ್ಲೈಂಡ್ನೆಸ್ ಅಂತ ಹೇಳಿದೆ ನಾನು. ಬ್ಲೈಂಡ್ನೆಸ್ ಅಂದರೆ ದೇರ್ ಆರ್ ಮೆನಿ ಕಾಸಸ್ ಆಫ್ ಬ್ಲೈಂಡ್ನೆಸ್. ಕಂಪ್ಲೀಟ್ ಬ್ಲೈಂಡ್ನೆಸ್ ನಾನು ಕವರ್ ಮಾಡೋಂಗಿಲ್ಲ, ಓನ್ಲಿ ಕಾರ್ನಿಯಲ್ ರಿಲೇಟೆಡ್ ಬ್ಲೈಂಡ್ನೆಸ್ ಹೇಳ್ತೀನಿ. ಸೊ ಕಾರ್ನಿಯಾ ಅಂತಂದರೆ ಏನು ಅಂತ ಗೊತ್ತಿರಬೇಕು ಎಲ್ಲರಿಗೂ. ಕಾರ್ನಿಯಾ ಅಂತಂದರೆ ದಿಸ್ ಇಸ್ ದ ಬ್ಲ್ಯಾಕ್ ಪಾರ್ಟ್ ಆಫ್ ದ ಐಬಾಲ್, ಎಲ್ಲರಿಗೂ ಗೊತ್ತಿರೋ ಪ್ರಕಾರ. ಸೊ ಈ ಬ್ಲ್ಯಾಕ್ ಪಾರ್ಟು ಬ್ಲ್ಯಾಕಲ್ಲೇ ಉಳಿಬೇಕು. ಇಫ್ ಇಟ್ ಕನ್ವರ್ಟ್ಸ್ ಇನ್ ಟು ವೈಟ್, ದೇರ್ ಇಸ್ ಬಿ ಸಮ್ ಕೈಂಡ್ ಆಫ್ ಡಿಕ್ರೀಸ್ ವಿಷನ್. ವೈಟ್ ಯಾವಾಗ ಆಗುತ್ತೆ? ಸೊ ಸಮ್ ಪೀಪಲ್ ಆರ್ ಬಾರ್ನ್ ವಿತ್ ಸಮ್ ಕಾರ್ನಿಯಲ್ ಅಬ್ನಾರ್ಮಾಲಿಟೀಸ್. ಅಬ್ನಾರ್ಮಾಲಿಟೀಸ್ ಅಂತಂದರೆ ಸಮ್ ಸಿಂಡ್ರೋಮ್ ಇರ್ಬೋದು, ಏನೋ ಇರ್ಬೋದು, ಸಮ್ ಕೈಂಡ್ ಆಫ್ ಅಬ್ನಾರ್ಮಾಲಿಟೀಸ್ ಇರ್ತಿದೆ. ಬೆಳೀತಾ ಹುಟ್ಟಿದಾಗ ನಾರ್ಮಲ್ ಇರ್ತಾರೋ, ಬೆಳೀತಾ ಹೋದಂಗೆ ಏನಾಗ್ತದೆ, ಸಮ್ ಕೈಂಡ್ ಆಫ್ ಇಂಜುರೀಸ್, ಮೇನ್ಲಿ ಇನ್ ಚಿಲ್ಡ್ರನ್ಸ್ ಲೆಸ್ ದೆನ್ 6 years. ಅವ್ರು ಆಟ ಆಡ್ಬೇಕಾದ್ರೆ ಪೆನ್ ಕ್ಯಾಪ್ ತೆಗೆಕ್ಕೆ ಹೋಗ್ತಾರೋ, ಜೋಲಿ ತೆಗಿಬೇಕಾದ್ರೆ ಸಡನ್ಲಿ ಇಟ್ ವಿಲ್ ಕಮ್ ಆ್ಯಂಡ್ ಹಿಟ್. ಫಸ್ಟ್ ಏಡ್ ವಿ ಕ್ಯಾನ್ ಗಿವ್ ಅ ಟ್ರೀಟ್ಮೆಂಟ್. ಅವಾಗ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಅದು ಹೀಲ್ ಆಗುತ್ತೆ. ಹೀಲ್ ಆದಮೇಲೆ ಸಮ್ ರೆಸಿಡ್ಯೂಲ್ ಸ್ಕಾರ್ ವಿಲ್ ರಿಮೈನ್.
ಎಲ್ಲರಿಗೂ ನಿಮ್ಗೆ ಗೊತ್ತಿರಬೇಕು, ನಾವು ಆಟ ಆಡ್ಬೇಕಾದ್ರೆ ಎಲ್ಲರೂ ಬೀಳ್ತೀನಿ, ಕೈಗೆಲ್ಲ ಗಾಯ ಆಗುತ್ತೆ, wound ಇರುತ್ತೆ ಮತ್ತು ಅದೆಲ್ಲ wound ಹೀಲ್ ಆದಮೇಲೆ ಸಮ್ ಸ್ಕಾರ್ ವಿಲ್ ಬಿ ದೇರ್, ಬ್ಲ್ಯಾಕ್ ಸ್ಕಾರ್. ಹಂಗೆ ಇನ್ ದ ಸೇಮ್ ವೇ ಇನ್ ದ ಐ, ಇನ್ ದ ಕಾರ್ನಿಯಾ ಸಮ್ ವೈಟ್ನೆಸ್ ವಿಲ್ ಕಮ್, ದಟ್ ಈಸ್ ಕಾಲ್ಡ್ ಕ್ಲೌಡಿನೆಸ್ ಆಫ್ ದ ಕಾರ್ನಿಯಾ, ದ್ಯಾಟ್ ವಿಲ್ ಬಿ ದೇರ್. ಆಮೇಲೆ ಏನಾದ್ರು ಕ್ರಿಕೆಟ್ ಬಾಲ್ ಇಂಜುರಿ ಆಗಿರ್ಬೋದು, ಯಾವುದೋ ಸಮ್ ಕೈಂಡ್ ಆಫ್ ಇನ್ಫೆಕ್ಷನ್ಸ್, ಸಮ್ ವೆಜಿಟೇಟಿವ್ ಮ್ಯಾಟರ್ ಬಂದು ಬಡಿತು, ಕಟ್ಟಿಗೆ ಬಂದು ಬಡಿತು, ಇಟ್ ವಿಲ್ ಲೀಡ್ ಅಪ್ ವಿತ್ ಅಲ್ಸರ್, ಕಾರ್ನಿಯಲ್ ಇನ್ಫಿಲ್ಟ್ರೇಟ್ ವಿಲ್ ಕಾಲ್. ದಟ್ ಈಸ್ there are again some partial and complete cloudiness. Partial is ಒಂದು ಪೆರಿಫರಿ ಆಗಿರುತ್ತೆ, ವಿಜುವಲ್ ಆಕ್ಸೆಸಲ್ಲಿ ಇರೋಂಗಿಲ್ಲ. ಸೊ ಅಂಥದ್ದು ನಾವೇನು ಟ್ರಾನ್ಸ್ಪ್ಲಾಂಟ್ ಮಾಡೋದು ಬೇಕಿಲ್ಲ. ಒನ್ಸ್ ಇಟ್ ಕನ್ವರ್ಟ್ಸ್ ಇನ್ ಟು ಕಂಪ್ಲೀಟ್ ಕ್ಲೌಡಿನೆಸ್, ದೆನ್ ವಿ ನೀಡ್ ಟು ಟ್ರಾನ್ಸ್ಪ್ಲಾಂಟ್. ದೇರ್ ಇಸ್ ಅ ಕಂಪ್ಲೀಟ್ ಲಾಸ್ ಆಫ್ ವಿಷನ್. ಸೊ ಇನ್ ಓಲ್ಡ್ ಏಜಲ್ಲೂ ಅಷ್ಟೇ, ಓಲ್ಡ್ ಏಜಲ್ಲಿ ಸಮ್ ಕೈಂಡ್ ಆಫ್ ಕಂಪ್ಲೀಟ್ exposure to sunlight for more than 20-30 years who are working in sunlight, even they also can develop some whiteness. ಅವರಿಗೂ ರಿಕ್ವೈರ್ಮೆಂಟ್ ಇದೆ. ಸೊ ನೆಕ್ಸ್ಟ್ ಕ್ವಶನ್ ಬಂತಂದರೆ, ಹೂ ಆಲ್ ಕ್ಯಾನ್ ಡೊನೇಟ್? ಯಾರು ಡೊನೇಟ್? ಎಲ್ಲರೂ ಹೇಳ್ತಾರೆ ಏನೋ ಒಂದು 18 years ಆದಮೇಲೆ ಡೊನೇಟ್ ಮಾಡಬೇಕು ಅಂತ. ಹಂಗೇನೂ ಇಲ್ಲ, ಎವ್ರಿ ಒನ್ ಕ್ಯಾನ್ ಡೊನೇಟ್. ಎವ್ರಿ ಒನ್, ದೇರ್ ಇಸ್ ನೋ ಏಜ್ ಲಿಮಿಟ್, ದೇರ್ ಇಸ್ ನೋ ಡಿಸ್ಕ್ರಿಮಿನೇಷನ್ ಬಿಟ್ವೀನ್ ಏಜ್, ರಿಲಿಜನ್ ಆ್ಯಂಡ್ ಜೆಂಡರ್. ಎವ್ರಿ ಒನ್ ಕ್ಯಾನ್ ಡೊನೇಟ್. ಸ್ವಲ್ಪ ಜನ ಏನೋ ಇರುತ್ತೆ, ನಾನು ಗ್ಲಾಸಸ್ ಹಾಕ್ಕೊಳ್ಳಾಕತ್ತೇನೆ, ನನ್ನ ನಂಬರ್ ಭಾಳ ಐತೆ, ನಾನು ಕೊಟ್ಟರೆ ಪಾಪ ತೊಗೊಂಡವರಿಗೂ ನಂಬರ್ ಬರುತ್ತೆ, ಹಾಗೆಲ್ಲ ಬೀರೋ ಇರ್ತಾವೆ. ಸೊ ಹಾಗೇನೂ ಇರೋಂಗಿಲ್ಲ. ವೆದರ್ ಯು ವಿಯರ್ ಗ್ಲಾಸಸ್ ಆರ್ ನಾಟ್, ವೆದರ್ ಯು ಅಂಡರ್ರೈಟ್ ಸಮ್ ಸರ್ಜರಿ ಆರ್ ನಾಟ್, ನೋ ಪ್ರಾಬ್ಲಮ್. ವೆದರ್ ಯು ಹ್ಯಾವ್ ಸಮ್ ಸಿಸ್ಟಮಿಕ್ ಕಂಡೀಷನ್ಸ್, ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಏನಾದರೂ ಇರಲಿ, ಬಟ್ ಯು ಕ್ಯಾನ್ ಡೊನೇಟ್. ದೇರ್ ಆರ್ ಸಮ್ ಎಕ್ಸೆಪ್ಷನ್ಸ್, ಲೈಕ್ ಸಮ್ ಸಿರೋಲಾಜಿಕಲ್ ಡಿಸಾರ್ಡರ್ಸ್, HIV ಅಂತ ಕರಿತೀವಿ, HBCG ಅಂತ ಕರಿತೀವಿ, ಸಮ್ ಕ್ಯಾನ್ಸರಸ್ ಕಂಡೀಷನ್ಸ್ ಅಂತ ಕರಿತೀವಿ, ಸಮ್ ಸೆಪ್ಟಿಸೇಮಿಯಾ, ಲಾಂಗ್ ಟೈಮ್ ಬೆಡ್ ರಿಡನ್ ಇರ್ತಾರೋ ಅವರಿಗೆಲ್ಲ ಸೆಪ್ಟಿಸೇಮಿಯಾ ಆಗಿದೆ, ಎಲ್ಲ ಪೂರ ಬಾಡಿ ಎಲ್ಲ ಇನ್ಫೆಕ್ಷನ್ ಆಗಿರ್ತದೆ. ಅಂಥವರು ಆ್ಯಕ್ಚುಲಿ ಕೊಡಬಾರ್ದು. ಬಟ್ ನಾವು ಕೊಡಬಾರ್ದು ಅಂತ ಹೇಳೋಂಗಿಲ್ಲ, ಕೊಡ್ರಿ ಅಂತಲೇ ಹೇಳ್ತೇವೆ. ಕೊಟ್ಟ ಮೇಲೆ ಅದನ್ನು ಫಾರ್ ಸಮ್ ಲೀಗಲ್ ರೀಸನ್ಸ್ ವಿ ಕ್ಯಾನಾಟ್ ಟ್ರಾನ್ಸ್ಪ್ಲಾಂಟ್ ಇಟ್ ಟು ಸಂಬಡಿ ಐಸ್. ದ್ಯಾಟ್ ಟಿಶ್ಯೂ ವಿ ಕ್ಯಾನ್ ಯೂಸ್ ಫಾರ್ ರಿಸರ್ಚ್ ಆ್ಯಂಡ್ ಎಜುಕೇಷನಲ್ ಪರ್ಪಸಸ್. ಸೊ ನಾವು ತೊಗೊಂಡು ಹೋಗ್ತೀವಿ, ಯಾರು ಕೊಡ್ತಾರಂತಾರೆ ಎಲ್ಲರಿಗೂ ತೊಗೊಂಡು ಹೋಗ್ತೀವಿ. ತೊಗೊಂಡು ಹೋದ್ಮೇಲೆ ಅಲ್ಲಿ ಕಲೆಕ್ಟ್ ಮಾಡಿ ಟಿಶ್ಯೂ ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಸೊ ಪೇಷಂಟ್ ಹೇಳಬೇಕಾದ್ರೆ ಏನು ಹೇಳೋಂಗಿಲ್ಲ ಕಂಡೀಷನ್ಸ್. ಸೊ ನಾವು ತೊಗೋಬೇಕಾದ್ರೂ ಒಂದು ಸ್ವಲ್ಪ 10 ml ಬ್ಲಡ್ ತೊಗೊಂಡು ಹೋಗಿರ್ತೇವೆ. ಸೊ ಬ್ಲಡ್ ತೊಗೊಂಡೋದ್ಮೇಲೆ ನಮಗೆ ಗೊತ್ತಾಗುತ್ತೆ ಪೇಷಂಟ್ಗೆ ಏನು ಪ್ರಾಬ್ಲಮ್ ಐತಿ, ಏನಾಗೈತಿ, ಇದನ್ನು ಟ್ರಾನ್ಸ್ಫರ್ ಮಾಡಬೇಕಾ ಬೇಡ ಅಂತೆಲ್ಲ ಡಿಸೈಡ್ ಮಾಡ್ತಾರೆ. ಸೊ ಬಟ್ ಕೊಡೋದು ಮಾತ್ರ ಮರಿಬಾರ್ದು. ಆಮೇಲೆ ದೆನ್ ಕಮ್ಸ್ ಟು ಹೌ ಟು ಡೊನೇಟ್. ದ ಪ್ರೊಸೀಜರ್ ಎಷ್ಟೊಂದು ಜನಕ್ಕೆ ಗೊತ್ತಿರೋಂಗಿಲ್ಲ, ನಂಗೆ ಏನೋ ಗೊತ್ತಿಲ್ಲ, ನಾನು ಯಾಕೆ ಡೊನೇಟ್ ಮಾಡಿ ಬಿಡಿ ಅಂತ ಬಿಟ್ಬಿಡ್ತಾರೆ. ಸೊ ಸಮ್ ಪ್ರೊಸೀಜರ್ ಹೆಂಗಂದ್ರೆ ಸಮ್ ಪ್ಲೆಡ್ಜಿಂಗ್ ಪ್ರೊಸೀಜರ್ಸ್ ಇರ್ತವೆ. ಪ್ಲೆಡ್ಜ್ ಕಾರ್ಡ್ಸ್, ಇಟ್ ಇಸ್ ಕಾಲ್ಡ್ ಪ್ಲೆಡ್ಜ್ ಕಾರ್ಡ್ಸ್. ಪ್ಲೆಡ್ಜ್ ಕಾರ್ಡ್ಸ್ ವಿಲ್ ಬಿ ಅವೈಲೇಬಲ್ ಆನ್ಲೈನ್ ಆಸ್ ವೆಲ್ ಆಸ್ ಆಫ್ಲೈನ್. ಆಫ್ಲೈನ್ ಅಂದರೆ ನೀವು ಡೈರೆಕ್ಟಾಗಿ ಐ ಬ್ಯಾಂಕಿಗೆ ಹೋಗಿ ಅಲ್ಲಿ ಹೇಳಿದ್ರೆ ನಿಮ್ಗೆ ಕಾರ್ಡ್ಸ್ ಕೊಡ್ತಾರೆ. ಸೊ ಅಲ್ಲಿ ನೀವು ನಿಮ್ಮ ಡೀಟೇಲ್ಸ್, ಕರೆಕ್ಟ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ್ಮೇಲೆ ಐ ಬ್ಯಾಂಕ್ ಪೀಪಲ್ ವಿಲ್ ಗಿವ್ ಒನ್ ಡೋನರ್ಸ್ ಕಾರ್ಡ್. ಆ ಡೋನರ್ಸ್ ಕಾರ್ಡಲ್ಲಿ ಐ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಇರ್ತವೆ, ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಇರ್ತವೆ. ಆ ಕಾರ್ಡ್ನ ನೀವು ಒಂದು ಜೆರಾಕ್ಸ್ ಮಾಡಿ ಒಂದು ಕಾಪಿನ ನಿಮ್ಮ ವ್ಯಾಲೆಟಲ್ಲಿ ಇಟ್ಕೊಂಡಿರ್ಬೇಕು ಯಾವಾಗ. ಇನ್ನೊಂದು ಕಾಪಿನ ಯು ಕೀಪ್ ಇಟ್ ಅಟ್ ಹೋಮ್ ವೇರ್ ಇಟ್ ಈಸ್ ಅಕ್ಸೆಸಿಬಲ್ ಟು ಎವ್ರಿ ಒನ್. ಅಂದರೆ ನಿಮ್ಮ ಮನೆಯವ್ರಿಗೂ ಗೊತ್ತಿರುತ್ತೆ ನೀವು ನಾನು ಕೊಡೋಕ್ಕೆ ಇಷ್ಟ ಇದೆ ನಿಮಗೆ ಅಂತೇಳಿ. ಸೊ ನಿಮಗೆ ಅಕಸ್ಮಾತ್ ಏನಾದರೂ ಮನೆಯಲ್ಲಿದ್ದಾಗಿನ ತೊಂದರೆ ಆಯಿತು, ಎಕ್ಸ್ಪೈರ್ ಆಗಲಿ, ಸೊ ಇಮಿಡಿಯೇಟ್ಲಿ ದೇ ವಿಲ್ ಕಾಲ್ ಅಪ್ ಐ ಬ್ಯಾಂಕ್, ನಿಯರೆಸ್ಟ್ ಐ ಬ್ಯಾಂಕ್ ಆ್ಯಂಡ್ ದೆನ್ ಇನ್ಫಾರ್ಮ್. ಸಪೋಸ್ ನೀವೆಲ್ಲೋ ಹೊರಗೆ ಹೋಗಿದ್ದೀರಿ, ಸೊ ಅಲ್ಲಿ ಯಾರಿಗೂ ಗೊತ್ತಿರೋಂಗಿಲ್ಲ ನೀವು ಕೊಡಬೇಕು, ನಿಮ್ಗೆ ವಿಷಯ ಇರುತ್ತೆ ಅಂತೇಳಿ. ಬಟ್ ನಿಮ್ಗೆ ವಿಷಯ ಇರುತ್ತೆ, ಕೊಡೋಕ್ಕೆ ಯಾರು ಇನ್ಫಾರ್ಮ್ ಮಾಡೋದಿರೋಂಗಿಲ್ಲ. ಸೊ ಅಲ್ಲಿ ನಿಮ್ಮ ಪರ್ಸಲ್ಲಿ ಒಂದು ಕಾರ್ಡ್ ಇದ್ದರೆ, ಸೊ ಅಲ್ಲಿ ಯಾರಾದರೂ ಅಲ್ಲಿ ತೆಗೆದು ನೋಡಿದಾಗ ಅವ್ರಿಗೆ ಓಕೆ ಈ ಈಸ್ ವಿಲ್ಲಿಂಗ್ ಟು ಗಿವ್, he was willing to give. So better to call nearest I bank and then donate. So call ಹೆಂಗೆ ಇನ್ಫಾರ್ಮ್ ಮಾಡೋದು ಐ ಬ್ಯಾಂಕ್ ಅವರಿಗೆ. ಸೊ ಏನಾದ್ರು ಆಯಿತು ಅಂತಂದರೆ ಇಮಿಡಿಯೇಟ್ಲಿ ನಿಯರೆಸ್ಟ್ ಐ ಬ್ಯಾಂಕ್, ಅಂದರೆ 450 ಐ ಬ್ಯಾಂಕ್ಸ್ ಆರ್ ದೇರ್ ಇನ್ ಅಕ್ರಾಸ್ ಇಂಡಿಯಾ. ಬಟ್ ನಿಯರೆಸ್ಟ್ ವಿದಿನ್ 60 kilometers ಯಾವ್ದು ಐ ಬ್ಯಾಂಕ್ ಇರುತ್ತೆ ಆ ಐ ಬ್ಯಾಂಕ್ಗೆ ಕಾಲ್ ಮಾಡಿ. ಸೊ ದ್ಯಾಟ್ ದೇ ಕ್ಯಾನ್ ರೀಚ್ ವಿದಿನ್ 1 hour. ಏನೋ ಇದೇ ಒಂದು ಸ್ಟೂಡೆಂಟ್ ಹೇಳಿದರು ವಿದಿನ್ 6 hours ಹ್ಯಾಸ್ ಬಿ ರಿಮೂವ್. ಯಾಕೆ 6 hours? 6 hours ಯಾಕಂತಂದರೆ ದ ವಯಬಿಲಿಟಿ ಆಫ್ ದ ಟಿಶ್ಯೂ ಗೋಸ್ ಔಟ್ ಆಫ್ಟರ್ 6 hours. But then you take out or remove, some kind of toxic will develop. It will become again white. The black will convert into white. So within 6 hours, as early as possible, you should remove. So call ಮಾಡಿದ್ಮೇಲೆ ನಮ್ಮ ಕೆಲಸ ಮುಗಿತು ಅಂತ ಇರೋಂಗಿಲ್ಲ. ಕಾಲ್ ಮಾಡಿದ್ಮೇಲೆ ನಿಮ್ಮ ಕೆಲಸ ಏನು ಅಂತಂದರೆ ಫಸ್ಟ್ ಎಲ್ಲರೂ ಸತ್ ಮೇಲೆ ಏನಾಗುತ್ತೆ, ಎಲ್ಲರೂ ಕಣ್ಣು ಓಪನ್ ಇರ್ತಾವೆ. ಸೊ ಓಪನ್ ಬಿಡಬಾರ್ದು. ಫಸ್ಟ್ ಯು ಶುಡ್ ಕ್ಲೋಸ್ ಇಟ್, ಐಲೆಟ್ಸ್ ಕ್ಲೋಸ್ ಮಾಡಬೇಕು. ಸೊ ಮನೇಲಿ ಏನಾದರೂ ಫ್ಯಾನ್ಸ್ ಅದು ಇತ್ತು ಅಂದರೆ ಎಲ್ಲ ಫ್ಯಾನ್ಸ್ ಎಲ್ಲ ಆಫ್ ಮಾಡಬೇಕು.
ಫ್ಯಾನ್ಸ್ ಆಫ್ ಮಾಡಿ ಎ ಸಿ ಇದ್ದರೆ ಬೆಟರ್ ಟು ಆನ್ ಎ ಸಿ, ಟರ್ನ್ ಆನ್ ದ ಎ ಸಿ. ಆಮೇಲೆ ಸಮ್ ವೆಟ್ ಕಾಟನ್ಸ್ ಪ್ಯಾಡ್ ಆಗಲಿ ಕಾಟನ್ ಆಗಲಿ ಅದನ್ನು ಕಣ್ಣ ಮೇಲೆ ಇಡಬೇಕು, ಡ್ರೈ ಆಗಕ್ಕೆ ಬಿಡಬಾರ್ದು. ಆಮೇಲೆ ಹೆಡ್ಡಿಂದ ಸ್ವಲ್ಪ ಎಲಿವೇಟ್ ಮಾಡಬೇಕು, 2 ಪಿಲ್ಲೋ ಇಡಬೇಕು. ಇಷ್ಟು ಬಿಟ್ಬಿಟ್ಟು ಆಮೇಲೆ 1 ಅವರಲ್ಲಿ ವಿದಿನ್ ದ ಐ ಬ್ಯಾಂಕ್ ಕಮಿಟಿ ವಿಲ್ ಕಮ್. ದ ಐ ಬ್ಯಾಂಕ್ ಟೀಮ್, ಇಟ್ ಈಸ್ ಕಾಲ್ಡ್, ಇಟ್ ಕನ್ಸಿಸ್ಟ್ ಆಫ್ 3 people. One is doctor, the other is well trained technician, and one is driver. ಅವ್ರು 1 ಅವರಲ್ಲಿ ನಿಮ್ಮ ಮನೆಗೆ ಎಲ್ಲಿ ಅಡ್ರೆಸ್ ಇರ್ತಾರೋ ಅದು ಕರೆಕ್ಟಾಗಿ ಲ್ಯಾಂಡ್ ಮಾಡಿ ಬಂದುಬಿಡ್ತಾರೆ. ಸೊ ಬಂದುಬಿಟ್ಟು ಎಲ್ಲ ಕೇಳ್ತಾರೆ, ನಿಮ್ಗೆ ಕೊಡೋಕ್ಕೆಲ್ಲ ಒಪಿನಿಯನ್ ಐತೆ ಅಂತ ಕೇಳ್ತಾರೆ. ಮತ್ತು ಅಗೇನ್ ದೇ ವಿಲ್ ಟೇಕ್ ಎ ಕನ್ಸೆಂಟ್ ಆಫ್ 2 people, ಆ್ಯಂಡ್ ದೆನ್ ಓನ್ಲಿ ದೇ ವಿಲ್ ಟೇಕ್. ತೊಗೋಬೇಕಾದ್ರೆ ಅವರು ದೇ ಕ್ಯಾನ್ ಟೇಕ್ ಓನ್ಲಿ ದ ಬ್ಲ್ಯಾಕ್ ಪಾರ್ಟ್ ಆಫ್ ದ ಐ, ದಟ್ ಈಸ್ ಕಾರ್ನಿಯಾ, ಆರ್ ದೇ ಕ್ಯಾನ್ ಟೇಕ್ ಹೋಲ್ ಐಬಾಲ್ ತೊಗೊಂಡೋಗ್ತಾರೋ ಅದನ್ನು ತೊಗೊಂಡೋಗ್ರಿ. ಇಮಿಡಿಯೇಟ್ ಬರೀ ಬ್ಲ್ಯಾಕ್ ಪಾರ್ಟ್ ಅಷ್ಟೇ ತೊಗೊಂಡೋಗ್ರೆ ವಿ ಕ್ಯಾನ್ ಸ್ಟೋರ್ ಇಟ್ ಅಪ್ ಟು 4 days 5 days. Later you can transplant. If you take whole eyeball, it has to be transplanted within 48 hours. ಸೊ ಅದೊಂದು. ಆಮೇಲೆ ಪ್ರೊಸೀಜರಲ್ಲಿ ಐ ಬ್ಯಾಂಕಲ್ಲಿ ಪ್ರೊಸೀಜರ್ ಏನು ಮಾಡ್ತಾರೆ ಎಲ್ಲ ಮಾಡ್ತಾರೆ. ಆಮೇಲೆ ಟಿಶ್ಯೂ ಹೆಂಗಿದೆ, ವೆದರ್ ಇಟ್ ಈಸ್ ಗುಡ್ ಆರ್ ನಾಟ್, ಗ್ರೇಡ್ ದೇ ವಿಲ್ ಡಿವೈಡ್ 1 2 3 4. ಇಫ್ ಗ್ರೇಡ್ 1 ಮೀನ್ಸ್ ವೆರಿ ಗುಡ್ ಕ್ವಾಲಿಟಿ, ಇಟ್ ಕ್ಯಾನ್ ಬಿ ಟ್ರಾನ್ಸ್ಪ್ಲಾಂಟೆಡ್ ಟು ಎನಿ ಒನ್ ಅಟ್ ಎನಿ ಏಜ್. ಗ್ರೇಡ್ 4 ಅಂದರೆ ಒಂದು ಸ್ವಲ್ಪ ಕಡಿಮೆ ಕ್ವಾಲಿಟಿ ಇರ್ತಾರೆ. ಸೊ ಅಂಥವ್ರು ಏನಾದರೂ there are 2 types of transplantation ಅಲ್ಲಿ, ಆಪ್ಟಿಕಲ್ ಕೆರಾಟೋಪ್ಲಾಸ್ಟಿ ಆ್ಯಂಡ್ ಥೆರಪೆಟಿಕ್ ಕೆರಾಟೋಪ್ಲಾಸ್ಟಿ. ಆಪ್ಟಿಕಲ್ ಅಂತಂದರೆ ನಮ್ಗೆ ನೋಡೋಕ್ಕೆ ವಿಷನ್ ಕೊಡೋಕ್ಕೆ, ಥೆರಪೆಟಿಕ್ ಅಂತಂದರೆ ಸೊ ಅಲ್ಸರ್ ಆಗಿ ಕರಿಗುಡ್ಡಿ ಎಲ್ಲ ಒಡೆದು ಹೋಗಿರ್ತವೆ, ಅವ್ರಿಗೆ ಶೇಪ್ ಮೇಂಟೈನ್ ಮಾಡೋಕ್ಕೆ ಥೆರಪೆಟಿಕ್ ಕೆರಾಟೋಪ್ಲಾಸ್ಟಿ ಅಂತ ಕರಿತೀವಿ. ಸೊ ಅದಕ್ಕೆ ಯೂಸ್ ಮಾಡ್ತಾರೆ. ಆಮೇಲೆ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟೇಷನ್ ಸರ್ಜರಿ ಹೆಂಗೆ ಕರೀತಾರೆ ಅಂದರೆ, ಪೇಷಂಟ್ ದೇರ್ ಆರ್ ಆಲ್ರೆಡಿ ಸೋ ಮೆನಿ ಲಿಸ್ಟ್ ಇನ್ ದ ಹಾಸ್ಪಿಟಲ್ಸ್, ಫಸ್ಟ್ ಕಮ್ ಫಸ್ಟ್ ಸರ್ವಿಸ್. ಸೊ ಯಾರು ಫಸ್ಟ್ ಬಂದಿರ್ತಾರೋ ಅವ್ರು ಫಸ್ಟ್ ಕರೀತಾರೆ. ಆಫ್ಟರ್ ಡೊನೇಷನ್ ಏನು ಮಾಡ್ತಾರೆ ಅಂದರೆ, ಐ ಬ್ಯಾಂಕ್ ಪೀಪಲ್ ವಿಲ್ ಗಿವ್ ಸಮ್ ಸರ್ಟಿಫಿಕೇಶನ್ ಆಫ್ ಅಪ್ರಿಸಿಯೇಷನ್ ಟು ದ ಡೋನರ್ಸ್ ಫ್ಯಾಮಿಲಿ. This is the procedure. And to conclude my talk, eye is a wonderful creation of nature, and it is a masterpiece of perfection. Eyes are very precious, yet they cannot be wasted either by burying or by burning. Instead, it can be reused. Eyes are so important that we all are here just because we are able to see. Gift of vision is the best that you can give to humanity. Please donate your eyes whenever you can. You can deliver, you can always spread some love by sharing some smile when we are alive, and by giving sight when we are gone. Enlighten someone's world by donating your eyes. The gift of eye is the gift of God. Please donate your eyes and let the lamp passes on. Thank you. Thank you very much. Thank you, principal of the KLE and administrator and the coordinator for giving me this opportunity to share my thoughts with you all. Thank you. Thank you so for your wise and gracious words.